ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಹತ್ತನೇ ತರಗತಿ ಸೂಪರ್ ಫಲಿತಾಂಶಕ್ಕೆ ಶಾಸಕರ ಬಣ. ಸೂಪರ್ ಆಗಿ ನಡೆಯುತ್ತಿರುವ ಪರಿಶ್ರಮ ಸೂಪರ್ 60. ಶಿಕ್ಷಣ ವೇಗ ಹೆಚ್ಚಿಸಲು ಶೀಘ್ರ ಸರ್ಕಾರಿ ಶಾಲೆಗಳಲ್ಲಿ ಸ್ಮಾರ್ಟ್ ಟಿವಿ ಅಳವಡಿಕೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. 40 ವರ್ಷಗಳಿಂದ ಆಟದ ಮೈದಾನವಾಗಿ ಗೋಮಾಳ ಭೂಮಿ ಬಳಕೆ. ವಸತಿ ಶಾಲೆಗೆ ನೀಡುವುದಕ್ಕೆ ಗ್ರಾಮಸ್ಥರು ಗಲಾಟೆ. ರೇಷ್ಮೆ ನಗರಿಯಲ್ಲಿರುವ ಏಕೈಕ ಉದ್ಯಾನವನದಲ್ಲಿ ರಾಶಿ ರಾಶಿ ಕಸ. ನಿರ್ವಹಣೆ ಕೊರತೆಯಿಂದ ಗಬ್ಬು ನಾರುತ್ತಿರುವ ಪಾರ್ಕ್. ಚದಲಪುರ ಹೈವೇ ಮೇಲ್ಸೇತುವೆ ನಿರ್ಮಾಣ ಅವೈಜ್ಞಾನಿಕ. ಅಡ್ಡಗೋಡೆ ಕಂಬಗಳ ಮೇಲೆ ನಿರ್ಮಾಣಕ್ಕೆ ಗ್ರಾಮಸ್ಥರು ಪಟ್ಟು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆ ಗಡಿ ಭಾಗದಲ್ಲಿದ್ದರೂ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ಕೊಡಲಾಗಿದೆ. 10ನೇ ತರಗತಿಯಲ್ಲಿ 3 ವರ್ಷಗಳ ಹಿಂದೆ ಟಾಪರ್ ಆಗಿದ್ದ ಜಿಲ್ಲೆ ಮತ್ತೆ 5ನೇ ಸ್ಥಾನಕ್ಕೆ ಕುಸಿದಿದೆ. ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಕ್ಷೇತ್ರ ವ್ಯಾಪ್ತಿಯ ಮಕ್ಕಳಲ್ಲಿ ಹೆಚ್ಚಿನ ಕಲಿಕಾ ಆಸಕ್ತಿ ಮೂಡಿಸಿ ಈ ಬಾರಿ ಅತ್ಯುತ್ತಮ ಫಲಿತಾಂಶ ತರಿಸಲು ಪರಿಶ್ರಮ ಸೂಪರ್ 60 ಯೋಜನೆ ಮೂಲಕ ವಿಶೇಷ ಕೋಚಿಂಗ್ ಕೊಡಿಸಿ ಮುಂಬರುವ ಪರೀಕ್ಷೆಗೆ ಸನ್ನದ್ಧಗೊಳಿಸಿದ್ದಾರೆ. ಬನ್ನಿ ಹೇಗೆ ತಯಾರು ಮಾಡ್ತಿದ್ದಾರೋ ನೋಡಿಕೊಂಡು ಬರೋಣ. ಚಿಕ್ಕಬಳ್ಳಾಪುರ ಜಿಲ್ಲೆ ಗಡಿ ಭಾಗದಲ್ಲಿದೆ. ಮಾತೃಭಾಷೆ ತೆಲುಗು ಆಗಿದ್ರೂ ಕನ್ನಡ ಭಾಷೆ, ಸಂಸ್ಕೃತಿ, ಆಚಾರ ವಿಚಾರದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದೆ. ಶೈಕ್ಷಣಿಕ ಅಭಿವೃದ್ಧಿಯಲ್ಲೂ ಹಿಂದೆ ಬಿದ್ದಿಲ್ಲ. ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ SSLC ಫಲಿತಾಂಶದಲ್ಲಿ ಟಾಪ್ನಲ್ಲಿ ಇದ್ದೇವೆ. ಕಳೆದ 3 ವರ್ಷಗಳ ಹಿಂದೆ ನಂಬರ್ 1 ಪಟ್ಟ ನಮ್ಮದಾಗಿಸಿಕೊಂಡಿದ್ದ ಜಿಲ್ಲೆ ಮತ್ತೆ 5ನೇ ಸ್ಥಾನಕ್ಕೆ ಕುಸಿದಿದೆ. ಇದನ್ನ ಗಮನಿಸಿದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಕ್ಷೇತ್ರದ ಸರ್ಕಾರಿ ಶಾಲಾ ಮಕ್ಕಳೇ ಟಾಪರ್ ಆಗಿರಬೇಕೆಂಬ ಪಣ ತೊಟ್ಟು ನ್ಯೂ ಮೆಥಡ್ನಲ್ಲಿ ಕೋಚಿಂಗ್ ಶುರು ಮಾಡಿದ್ದಾರೆ. ಅದರಲ್ಲಿ ನೋಡಿ 3 ಜನ ಹುಡುಗರು, 2 ಜನ ಹುಡುಗಿರು, ಅಪ್ಪ ಇಲ್ಲದೆ ಇರೋರು, ಒಬ್ಬ ಹುಡುಗ ಅಪ್ಪ ಅಮ್ಮ ಇಲ್ಲದೆ ಇರೋರು ಅಂಥ ಹುಡುಗರನ್ನೆಲ್ಲ ಸೆಲೆಕ್ಟ್ ಮಾಡಿ ಗೌರ್ಮೆಂಟ್ ಸ್ಕೂಲ್ಸಿಂದ ಬೆಂಗಳೂರಿಗೆ ಕರ್ಕೊಂಡೋಗಿ ಹಾಸ್ಟೆಲ್ ಊಟ ಕೊಟ್ಟು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಓದಿಸ್ತಿದ್ದೀನಿ. ಅವರೆಲ್ಲರೂ ಈ ಸಲ 620+ ಸ್ಕೋರ್ ಮಾಡ್ತಾರೆ ಅಂತ ಭರವಸೆ ಇದೆ. ಇವರೆಲ್ಲರೂ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಬಡವ್ರ ಮಕ್ಕಳು, ವಿಶೇಷವಾಗಿ ಹಿಂದುಳಿದ ವರ್ಗದ ಮಕ್ಕಳು. ಅವ್ರ ಭವಿಷ್ಯ ಚೆನ್ನಾಗಿರಬೇಕು, ಅವರೊಬ್ಬರು ಓದ್ಕೊಂಡ್ರೆ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಉದ್ದೇಶದಿಂದ ಇದು ಆತ್ಮಸಂತೋಷಕ್ಕೆ ಮಾಡ್ತಿದ್ದೀನಿ. ಮಾತು ಕೊಟ್ಟಿದ್ದೀನಿ ಎಲೆಕ್ಷನ್ ಟೈಮಲ್ಲಿ. ನಾನು ಏನೆಲ್ಲ ಮಾತು ಕೊಟ್ಟಿದ್ದೀನಿ ಎಲ್ಲ ಉಳಿಸ್ಕೊತೀನಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 150 ವಿದ್ಯಾರ್ಥಿಗಳನ್ನು ಕ್ಷೇತ್ರದ ವಿವಿಧ ಸರ್ಕಾರಿ ಪ್ರೌಢಶಾಲೆಗಳಿಂದ ಆಯ್ಕೆ ಮಾಡಿ ಅವರಿಗೆ ತಮ್ಮ ಪರಿಶ್ರಮ ನೀಟ್ ಅಕಾಡೆಮಿ ಸಂಸ್ಥೆ ಬೆಂಗಳೂರಿನಲ್ಲಿ ವಿಶೇಷ ತರಬೇತಿಯನ್ನು ನೀಡುತ್ತಿದ್ದಾರೆ. ಪರಿಶ್ರಮ ಸೂಪರ್ 60 ಎಂದು ನಾಮಕರಣ ಮಾಡಿ ಆ ಯೋಜನೆಯಲ್ಲಿ ತರಬೇತಿ ನೀಡುತ್ತಿದ್ದು, ಕನ್ನಡ ಮತ್ತು ಆಂಗ್ಲ ಭಾಷೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ನುರಿತ ಶಿಕ್ಷಕರಿಂದ ಪಾಠ ಪ್ರವಚನ ಮತ್ತು ಮೋಟಿವೇಶನಲ್ ಸ್ಪೀಚ್ ಮೂಲಕ ಸೂಪರ್ ತರಬೇತಿ ನೀಡುತ್ತಿದ್ದಾರೆ. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಕ್ಸಂದ್ರ ಚಿಕ್ಕಬಳ್ಳಾಪುರದಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರಾಗಿರುವಂಥ ಶ್ರೀ ಮಾನ್ಯ ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ ಇವತ್ತು ಸೂಪರ್ 60 ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಮಗೆ ತುಂಬ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಎಕ್ಸಾಮ್ಗೆ ಯಾವ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ, ನಾವು ಯಾವ ಥರ ಪ್ರಿಪೇರ್ ಆಗಬೇಕು, ಒಂದು ಮೋಟಿವೇಶ್ನಲ್ ಸ್ಪೀಚ್ ಆಗಿರ್ಬೋದು, ಈ ಥರ ಸರ್ ಡೈಲಿ ಬಂದು ನಮಗೆ ಮೋಟಿವೇಶ್ನಲ್ ಸ್ಪೀಚ್ ಕೊಡ್ತಾರೆ. ಮತ್ತು ಎಕ್ಸಾಮ್ಗೆ ಇನ್ನೂ ನಾವು ಸ್ಕೂಲಲ್ಲಿ ಇದ್ದಿದ್ದರೆ ಎಷ್ಟೊಂದು ಪ್ರಿಪೇರ್ ಆಗೋಕ್ಕಾಗ್ತಿದ್ದಿಲ್ಲ. ಮನೆಯಲ್ಲಿ ಯೂಶ್ವಲಿ ಹೇಳಿರೋದೆ ಯಾವ ಥರ ಇರುತ್ತೆ ಅಂತ. ಬಟ್ ಆದರೆ ಇಲ್ಲಿ ಓದೋದಕ್ಕೆ ನಮಗೆ ಡೈಲಿ ತುಂಬ ಟೈಮ್ ಸಿಗುತ್ತೆ. ಸೊ ಎಲ್ಲ ಸಬ್ಜೆಕ್ಟ್ಸು ನಾವು ಕವರ್ ಮಾಡ್ತಾಯಿದ್ದೀವಿ. ಸ್ಟಡಿ ಅವರ್ಸಲ್ಲೂ ಅಷ್ಟೇ ಟೀಚರ್ಸ್ ಎಲ್ಲ ಬಂದು ನಮ್ಮ ಡೌಟ್ ಕ್ಲಿಯರ್ ಮಾಡ್ತಿದ್ದಾರೆ. ಸರ್ ಎಮ್ ವಿ ಎಮ್ ಹೈಸ್ಕೂಲಲ್ಲಿ ಓದುತ್ತಿದ್ದೇನೆ. ಪ್ರದೀಪ್ ಸರ್ ಅವರು ಎಲ್ಲ ಫೆಸಿಲಿಟೀಸನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ 16 ಗಂಟೆ ಓದ್ಕೊಳ್ಳೋಕ್ಕೆ ಅನುಕೂಲವಾಗುತ್ತದೆ. ಊಟದ್ದು ಏನೂ ಸಮಸ್ಯೆ ಇಲ್ಲ. ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಅವರೇ ಖರ್ಚು ಮಾಡಿಕೊಳ್ಳುತ್ತಾರೆ, ಅವರೇ ಕರ್ಕೊಂಡು ಹೋಗುತ್ತಾರೆ. 16 ಗಂಟೆ ಓದ್ಬೋದು. ಏನಾದರೂ ಇದ್ದರೆ ಹೇಳ್ಕೊಡ್ತಾರೆ, ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ತಮ್ಮ ಪರಿಶ್ರಮ ನೀಟ್ ಅಕಾಡೆಮಿಯಿಂದಲೇ ಉಚಿತ ಖರ್ಚು ವೆಚ್ಚಗಳನ್ನು ಮಾಡಿ ತಮ್ಮ ಕ್ಷೇತ್ರದಿಂದ ಬಂದಿರುವ ಮಕ್ಕಳಿಗೆ ಪ್ರತ್ಯೇಕ ಬೋಧನಾ ಕೊಠಡಿ, ಊಟ ವಸತಿಗಾಗಿ ಪ್ರತ್ಯೇಕ ಕಟ್ಟಡದಲ್ಲಿ ವಿಶೇಷ ಬೋಧನೆ ವಸತಿ ಸೌಕರ್ಯ ಕಲ್ಪಿಸಿರುವ ಪ್ರದೀಪ್ ಈಶ್ವರ್ ಹೆಣ್ಣು ಮಕ್ಕಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ ಬೇರೆ ಕಡೆ ತಂಗಲು ವ್ಯವಸ್ಥೆ ಮಾಡಿದ್ದಾರೆ. ನಾನು ಸರ್ಕಾರಿ ಪ್ರೌಢಶಾಲೆ
ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತು ಅಲ್ಲಿ ಕ್ಲಾಸಸ್ ಚೆನ್ನಾಗಿ ಮಾಡ್ತಿದ್ರು. ನಮಗೆ ಟೈಮ್ ವೇಸ್ಟ್ ಆಗ್ತಿತ್ತು ಅಲ್ಲಿ, ಅಂದರೆ ಹೋಗಿ ಬರೋಕ್ಕೆ ಟ್ರಾವೆಲಿಂಗ್ ಮಾಡೋಕ್ಕೆಲ್ಲ ವೇಸ್ಟ್ ಆಗ್ತಿತ್ತು. ಇಲ್ಲಿ ಆ ಟೈಮ್ ಉಪಯೋಗಿಸ್ಕೊಂಡು ನೈಟ್ವರೆಗೂ ನಾವು ಓದ್ತಾ ಇದ್ದೀವಿ. ಇದು ರಿಸಲ್ಟು ನಮಗೆ ತುಂಬ ಚೆನ್ನಾಗೇ ಇದೆ, ಉಪಯೋಗನೂ ಆಗ್ತಾ ಇದೆ ನಮಗೆ. ನಮ್ಮ ರಿಸಲ್ಟ್ ಮೇಲೆ ಚೆನ್ನಾಗಿ ಪ್ರಭಾವ ಬೀರುತ್ತಿದ್ದು, ನಮ್ಮ ರಿಸಲ್ಟು ಚೆನ್ನಾಗೇ ಬರುತ್ತೆ. ಇಲ್ಲಿ ಊಟ ವಸತಿ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ. ಮತ್ತು ಇದರಿಂದ ನಮಗೆ ಉಪಯೋಗ ಜಾಸ್ತಿ ಆಗುತ್ತೆ. ಯಾವುದೇ ಥರ ಟೈಮ್ ವೇಸ್ಟ್ ಇಲ್ಲದೆ ನಮಗೆ ಉಪಯೋಗ ಆಗ್ತಾ ಇದೆ. ಭಾರತೀಯ ಶಾಲೆ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ನಮ್ಮ ಟೀಚರ್ಸು ನನಗೆ ಸೂಪರ್ 60 ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿ ಕಳಿಸಿದ್ರು. ಬರೋಕ್ಕೆ ಮೊದಲು ತುಂಬ ಭಯ ಆಗ್ತಿತ್ತು, ಹೆಂಗೆ ಓದೋದು ಎಷ್ಟು ದಿನ ಅಂತ. ಇಲ್ಲಿ ಬಂದಮೇಲೆ ಪ್ರದೀಪ್ ಈಶ್ವರ್ ಸರ್ ಬಂದು ಭರವಸೆ ಕೊಟ್ಟು ವಸತಿ ಮತ್ತು ನಮಗೆ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಕೊಡ್ತಾರೆ. ಊಟ ಆರೋಗ್ಯವಾಗಿದೆ, ತುಂಬ ಹೆಲ್ತಿಯಾಗಿದೆ. ನಮಗೆ ಬೆಳಗ್ಗೆ 4 ಗಂಟೆ 4:15ಗೆ ಬರ್ತಾರೆ, 5 ಗಂಟೆಗೆ ಸ್ಟಡಿ ಅವರ್ ಇರುತ್ತೆ, 10 ಗಂಟೆ ಕ್ಲಾಸ್ ಇರುತ್ತೆ. ದಿನಕ್ಕೆ 2 ಸಬ್ಜೆಕ್ಟ್ ತೊಗೊತಾರೆ, ಮಧ್ಯಾಹ್ನ ಒಂದು ಬೆಳಗ್ಗೆ ಒಂದು ಸಬ್ಜೆಕ್ಟ್ ತೊಗೊತಾರೆ. ಸಂಜೆ ಸ್ಟಡಿ ಅವರ್ ಇರುತ್ತೆ, ಸ್ನ್ಯಾಕ್ಸು ಬರ್ತದೆ, ಸ್ನ್ಯಾಕ್ಸು ತಿಂತೀವಿ. ಬಟ್ ನಮ್ಮ ಶಾಲೆಯಲ್ಲಿ ಪಾಠಗಳಾಗಿದೆ, ಓದ್ಕೊಳಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಮನೆಗಿಂದ ಕೆಲಸಗಳಿಗೆ ಹೋಗೋಕ್ಕೆ ಮತ್ತು ಮನೇಲಿ ಡಿಸ್ಟರ್ಬ್ ಆಗ್ತಿತ್ತು. ಬಟ್ ಈಗ ಇಲ್ಲಿ ಯಾವ ಡಿಸ್ಟರ್ಬು ಇಲ್ಲ. ನಾವು ಸ್ಟಡಿ ಓವರಲ್ಲಿ ಎಷ್ಟು ದೂರ ಕೂತ್ಕೊಂಡು ಓದ್ಕೋಬೋದು. ನಮಗೇನಾದರೂ ಸ್ಟಡಿ ಮೆಟೀರಿಯಲ್ಸ್ ಬೇಕು ಅಂದರೆ, ಬುಕ್ಸ್, ಪೆನ್ಸ್, ಜೆರಾಕ್ಸ್ ಏನಾದರೂ ಬೇಕು ಅಂದರೆ ಸರ್ ಅವ್ರು ಹೇಳಿದ್ರೆ ಅವ್ರು ತಂದು ಕೊಡ್ತಾರೆ. ಅಲ್ಲಿಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ ಓದೋದಕ್ಕೆ. ನಾವು ಪ್ರದೀಪ್ ಈಶ್ವರ್ ಸರ್ ಇದೇ ತಿಂಗಳ 25ರಿಂದ ನಡೆಯುವ SSLC ಪಬ್ಲಿಕ್ ಪರೀಕ್ಷೆಗೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಇಂದು ತರಬೇತಿಯನ್ನ ಮುಗಿಸಿ ತಮ್ಮ ಶಾಲೆ ಮನೆಗಳಿಗೆ ವಾಪಸ್ಸಾಗುತ್ತಿದ್ದಾರೆ. ಈ ಸೂಪರ್ 60 ವಿದ್ಯಾರ್ಥಿಗಳಿಂದಲೇ ಟಾಪರ್ಸ್ ಅನ್ನ ನಿರೀಕ್ಷೆ ಮಾಡಿರುವ ಪ್ರದೀಪ್ ಈಶ್ವರ್ ಸರ್ಕಾರಿ ಮಕ್ಕಳಿಂದಲೇ ಉತ್ತಮ ಫಲಿತಾಂಶವನ್ನ ಬಯಸಿರುವ ಮೆಚ್ಚುವ ವಿಚಾರವಾಗಿದ್ದು, ಆರೋಗ್ಯ ಮತ್ತು ಶಿಕ್ಷಣ ಪ್ರದೀಪ್ ಈಶ್ವರ್ ಅವರ ಕನಸಾಗಿದೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಣ್ಣ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿನ ಮಕ್ಕಳಿಗೆ ಹೆಚ್ಚಿನ ಆತ್ಮಸ್ಥೈರ್ಯವನ್ನ ತುಂಬುವ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಗುತ್ತಿದ್ದು, ವಿದ್ಯಾರ್ಥಿಗಳು, ದಾನಿಗಳು ಹಾಗೂ ಸರ್ಕಾರ ನೀಡುವ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನ ಪಡೆಯಬೇಕೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯಲ್ಲಿನ ಸರ್ಕಾರಿ ನೂತನ ಪ್ರೌಢಶಾಲೆಯಲ್ಲಿ ಒಜಾಟ್ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್, ಬೆಂಗಳೂರು ಒನ್ ಸ್ಕೂಲ್ ಅಟ್ ಎ ಟೈಮ್ ಸಹಯೋಗದಲ್ಲಿ 6 ಶಾಲಾ ಕೊಠಡಿಗಳು ಮತ್ತು ಶೌಚಾಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಭಾಗವಹಿಸಿ ಒಜಾಟ್ ಸಂಸ್ಥೆಯವರೊಂದಿಗೆ ಕೊಠಡಿಗಳು ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಇಂದು ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯಾಗುತ್ತಿದ್ದು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಶಿಕ್ಷಣದ ವೇಗವನ್ನು ಹೆಚ್ಚಿಸಲು ಹೈಸ್ಕೂಲ್ಗಳಲ್ಲಿ ಸಾಧ್ಯವಾದರೆ ಜೂನ್ ಅಥವಾ ಜುಲೈ ತಿಂಗಳಿನಿಂದ ಒಂದು ಹೊಸ ಪ್ರಯೋಗವನ್ನು ಮಾಡುವುದು ನನ್ನ ಉದ್ದೇಶವಾಗಿದ್ದು, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ತಾಲೂಕಿನ 19 ಹೈಸ್ಕೂಲ್ಗಳಲ್ಲಿ ಸ್ಮಾರ್ಟ್ ಟಿವಿಗಳನ್ನು ಅಳವಡಿಸಲಾಗುವುದು. ಆ ಮೂಲಕ ಸಾಕಷ್ಟು ಬದಲಾವಣೆಗಳನ್ನು ಮಾಡುವುದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿಗಾಗಿ ಕೌಶಲ್ಯ ತರಬೇತಿ ಕಾರ್ಯಾಗಾರಗಳನ್ನು ನಡೆಸಲಾಗುವುದು. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡುತ್ತಿರುವ ಒಜಾಟ್ ಸಂಸ್ಥೆಗೆ ಹಾಗೂ ದಾನಿಗಳಾದ ರಂಗಾರೆಡ್ಡಿ ಅವರ ಕುಟುಂಬಕ್ಕೆ ಬಡ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಅವರು ಏನು ಅಧ್ಯಯನ ಮಾಡಿ ಇವತ್ತು ಆ ಒಂದು ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥದಕ್ಕೆ ಸಾಧ್ಯ ಆಯಿತು. ಈ ರೀತಿ ಎಲ್ಲ ಒಂದು ಮಾಡಿದ್ದಾರೆ. ನಾನು ಅದನ್ನು ಡಿಜಿಟಲ್ ಫಾರ್ಮೆಟಲ್ಲಿ ಬೇಕು ಅಂತ ಕೇಳ್ತಾ ಇದ್ದೇನೆ. ಯಾಕಂದರೆ ಮತ್ತೆ ತಮ್ಮ ಮೇಲೆ ಪುಸ್ತಕ ಮತ್ತೊಂದು ಹೊರೆ ಹಾಕೋದಕ್ಕಿಂತ ಮತ್ತೆ ಅದರಲ್ಲಿ ಅಸೆಸ್ಮೆಂಟು ಇದೆ. ಈ ಸಂದರ್ಭದಲ್ಲಿ ಇಒ ಆನಂದ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ಒಜಾಟ್ ಸಂಸ್ಥೆಯ ಉಷಾ ಶೆಟ್ಟಿ, ವೀರಣ್ಣಗೌಡ, ಪ್ರಸಾದ್, ನಗರಸಭಾ ಸದಸ್ಯರಾದ ಜಾಯ್ಬಿ, ಮುರಳಿ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. 40 ವರ್ಷಗಳಿಂದ ಕ್ರೀಡಾ ಚಟುವಟಿಕೆಗಳಿಗೆ ಉಪಯೋಗಿಸುತ್ತಿರುವ ಗೋಮಾಳ ಜಮೀನಿಗೆ ಫೆನ್ಸಿಂಗ್ ಹಾಕಿಕೊಂಡು ಆಟದ ಮೈದಾನವಾಗಿ ಗ್ರಾಮಸ್ಥರು ಬಳಸಿಕೊಳ್ಳುತ್ತಿದ್ದು, ಇಂದು ಏಕಾಏಕಿ ವಸತಿ ಶಾಲೆಗೆ ನೀಡಲು ಆಗಮಿಸಿದ್ದ ಅಧಿಕಾರಿಗಳು ಗುತ್ತಿಗೆದಾರರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಕೋಲಾರ ತಾಲೂಕಿನ ಗಾಜಲದಿನ್ನೆ ಗ್ರಾಮದಲ್ಲಿ ನಡೆದಿದೆ.
40 ವರ್ಷಗಳಿಂದ ಕೋಲಾರ ತಾಲೂಕಿನ ಗಾಜಲದಿನ್ನೆ ಗ್ರಾಮಸ್ಥರು ಪೇಟೆ ಚಾಮನಹಳ್ಳಿಗೆ ಸೇರಿದ ಸರ್ವೆ ನಂಬರ್ 71ರಲ್ಲಿನ 5 ಎಕರೆ ಗೋಮಾಳ ಜಮೀನನ್ನು ಆಟದ ಮೈದಾನವಾಗಿ ಬಳಸಿಕೊಂಡು ಯುವಕರು ಕ್ರೀಡಾ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಜಮೀನನ್ನು ಸಾರ್ವಜನಿಕ ಆಟದ ಮೈದಾನ ಎಂದು ಖಾತೆ ಮಾಡಿಕೊಳ್ಳಲು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದನ್ನು ಪ್ರಶ್ನಿಸಿ ಗಾಜಲದಿನ್ನೆ ಗ್ರಾಮಸ್ಥರು ಫೆನ್ಸಿಂಗ್ ಹಾಕುವುದನ್ನು ತಡೆದು ಪ್ರತಿಭಟಿಸಿದ್ರು. ಇದೀಗ ಏಕಾಏಕಿ ಆಟದ ಮೈದಾನ ಜಮೀನನ್ನು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಹಸ್ತಾಂತರ ಮಾಡಿ ಗುರುತು ಹಾಕಲು ಅಧಿಕಾರಿಗಳು ಗುತ್ತಿಗೆದಾರರು ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ್ದ ತಹಸೀಲ್ದಾರ್ ಹರ್ಷವರ್ಧನ್ ಅಲ್ಪಸಂಖ್ಯಾತ ಸಮುದಾಯದ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಪಿಯು ಕಾಲೇಜ್ ನಿರ್ಮಿಸಲು ಮುಂದಾಗಿದ್ದು ಗೋಮಾಳ ಜಮೀನಾಗಿರೋದ್ರಿಂದ ಫೆನ್ಸಿಂಗ್ ಹಾಕಲಾಗುತ್ತಿದೆ. ಸಾರ್ವಜನಿಕ ಆಟದ ಮೈದಾನಕ್ಕೆ ಲೋಕಸಭಾ ಚುನಾವಣೆ ನಂತರ ಉಳಿದ ಗೋಮಾಳ ಜಮೀನಿನಲ್ಲಿ ಮಾಡಿಕೊಡುವುದಾಗಿ ಭರವಸೆ ನೀಡಿ ಅಧಿಕಾರಿಗಳ ಕಾರ್ಯಕ್ಕೆ ಅಡ್ಡಿಪಡಿಸದಂತೆ ಗ್ರಾಮಸ್ಥರಿಗೆ ಸೂಚಿಸಿದರು. ಆದರೆ ತಹಸೀಲ್ದಾರ್ ಮಾತಿಗೆ ಒಪ್ಪದ ಗ್ರಾಮಸ್ಥರು ಸುಮಾರು 7 ವರ್ಷಗಳಿಂದ ಸಾರ್ವಜನಿಕ ಆಟದ ಮೈದಾನಕ್ಕೆ ಖಾತೆ ಮಾಡಿಕೊಡುವುದಾಗಿ ಭರವಸೆ ನೀಡುತ್ತಾ ಬಂದಿದ್ದಾರೆ ಹೊರತು ಯಾವೊಂದು ಕ್ರಮ ಕೈಗೊಂಡಿಲ್ಲ. ಉಳಿದ ಗೋಮಾಳ ಜಮೀನಿನಲ್ಲಿ ಆಟದ ಮೈದಾನಕ್ಕೆ ಖಾತೆ ಮಾಡಿಕೊಡೋದಾದ್ರೆ ಈಗಲೇ ಮಾಡಿಕೊಡಿ ಎಂದು ಗ್ರಾಮಸ್ಥರು ತಹಸೀಲ್ದಾರ್ ಅವರಲ್ಲಿ ಮನವಿಯನ್ನು ಮಾಡಿದ್ದಾರೆ. ಸಾರ್ವಜನಿಕ ಆಟದ ಮೈದಾನಕ್ಕೆ ಮಾಡಿಕೊಡಿ ಅಂತ ಮನವಿ ಕೊಟ್ಟಿವಿ. ಅದೇ ರೀತಿ ಮನವಿ ಪ್ರಕಾರನೇ ಅವರು ತಹಸೀಲ್ದಾರ್ ಅವರು ಆರ್ಡ್ರ್ ಮಾಡಿದ್ದಾರೆ, ಸ್ಥಳ ಗುರುತಿಸಿ ಪರಿಶೀಲನೆ ಮಾಡಿ ಗುರುತಿಸ್ಕೊಡಿ ಅಂತ. ಅದೇ ರೀತಿ RI ಅವ್ರು ಕೊಟ್ಟಿದ್ದಾರೆ. RI ಅವ್ರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ತನಿಖೆ ಮಾಡಿ ರಿಪೋರ್ಟ್ ಹಾಕಿದ್ದಾರೆ ಸರ್. ರಿಪೋರ್ಟ್ ಹಾಕಿದ್ದಾರೆ. ತಾಲೂಕು ಸರ್ವೇರ್ ಸ್ಕೆಚ್ ಮಾಡಿದ್ದಾರೆ. ಎಲ್ಲ ಆಗಿದೆ ಸರ್. 2018ರಿಂದ ನಾವು ಪಾಣಿ ಮಾಡಿಕೊಡಿ ಅಂತ ಮನವಿ ಮಾಡ್ತಾನೇ ಇದ್ದೀವಿ. ಸತತ ಕೊಡ್ತಾನೇ ಇದ್ದೀವಿ ಅರ್ಜಿಗಳು DC ಆಫೀಸ್ಗೆ. ಇದುವರೆಗೂ ಮಾಡಲಿಲ್ಲ. ಗ್ರಾಮಗಳಲ್ಲಿ ಆಟದ ಮೈದಾನಕ್ಕೆ ಕೊರತೆ ಉಂಟಾಗಿದೆ. ಇರುವ ಗೋಮಾಳ ಜಮೀನನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡ್ರೆ ಯುವಕರು ಕ್ರೀಡಾ ಚಟುವಟಿಕೆಗಳಿಂದ ದೂರ ಉಳಿಯುವುದು ಮೊಬೈಲ್ ಗೀಳಿಗೆ ಅಂಟಿಕೊಳ್ತಾರೆ. ಜಿಲ್ಲಾಡಳಿತ ಗ್ರಾಮಗಳಲ್ಲಿ ಒಂದಷ್ಟು ಸರ್ಕಾರಿ ಜಮೀನನ್ನು ಸಾರ್ವಜನಿಕ ಆಟದ ಮೈದಾನಕ್ಕೆ ಮೀಸಲಿಡುವಂತೆ ಗ್ರಾಮದ ವಾರಿಯರ್ಸ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ತಂಡದ ಯುವಕರು ಜಿಲ್ಲಾಡಳಿತವನ್ನು ಆಗ್ರಹಿಸಿದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಸರ್ಕಾರಿ ಜಮೀನಲ್ಲಿ ನಾನು 15 ಅಡಿ ದಿಂಡಡಿ ಜಾಗ ನಾನು ಬಿಡ್ತೀನಿ, ಓಡಾಡಲ್ಲ, ಏನು ಸಮಸ್ಯೆ ಇಲ್ಲ, ಆಯ್ತಾ? ಅದನ್ನು ಬಿಟ್ಟು ಇದನ್ನ ನಾನು ಹೇಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಉತ್ತಮ ಪರಿಸರದಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಸುಸಜ್ಜಿತ ವಾಸೋಪಯೋಗಿ ಬಡಾವಣೆ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ 14ರ ಕಂದವಾರ ಬಳಿ ಪ್ರತಿಷ್ಠಿತ ಮಾರ್ಕ್ ವೆಸ್ಟಾ ಸಂಸ್ಥೆ ನಿರ್ಮಿಸಿದ್ದು ನಗರ ಯೋಜನೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ 2ನೇ ಹಂತದ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಖರೀದಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಇರುವುದೊಂದೇ ಉದ್ಯಾನವನ. ಶಿಡ್ಲಘಟ್ಟ ಚಿಂತಾಮಣಿ ಮಾರ್ಗದಲ್ಲಿ ಇರುವ ನಗರಸಭೆಯ ಪಾರ್ಕಿನಲ್ಲಿ ನಿರ್ವಹಣೆಯ ಕೊರತೆ, ಕಸ ಕಡ್ಡಿಯ ರಾಶಿ, ನೀರಿಲ್ಲದೆ ಸೊರಗಿದ ಗಿಡ ಮರಗಳಿಂದ ಪಾರ್ಕ್ ತನ್ನ ರೂಪವನ್ನು ಕಳೆದುಕೊಂಡಿದೆ. ಪಾರ್ಕ್ ಅನ್ನು ಸರಿಯಾಗಿ ನಿರ್ವಹಿಸಬೇಕಾದ ಅಧಿಕಾರಿಗಳು ಅತ್ತ ಗಮನ ಹರಿಸುತ್ತಿಲ್ಲ. ಹಾಗಾಗಿ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ವಾಯು ವಿಹಾರಕ್ಕೆಂದು ಹೋಗುತ್ತಿದ್ದರೂ ಇದೀಗ ಅತ್ತ ಸುಳಿಯುತ್ತಿಲ್ಲ.
ಶಿಡ್ಲಘಟ್ಟ ನಗರದ ಚಿಂತಾಮಣಿ ಮಾರ್ಗದಲ್ಲಿ ಶಿಡ್ಲಘಟ್ಟ ನಗರಸಭೆಯ ಉದ್ಯಾನವನವಿದೆ. ಶಿಡ್ಲಘಟ್ಟ ನಾಗರಿಕರಿಗೆ ಇರುವುದೊಂದೇ ಈ ಉದ್ಯಾನವನ. ಆದರೆ ಈ ಉದ್ಯಾನವನದಲ್ಲಿ ನೀರಿನ ಕೊರತೆಯಿಂದ ಗಿಡ ಮರಗಳು ಒಣಗಿವೆ. ಕಸ ಕಡ್ಡಿ ತ್ಯಾಜ್ಯ ವಿಲೇವಾರಿ ಆಗದೆ ಕಸದ ರಾಶಿ ರಾಶಿ ಬಿದ್ದಿದೆ. ಇದಿಷ್ಟು ಸಾಲದು ಎಂಬಂತೆ ಪಾರ್ಕಿನಲ್ಲಿ ಬರ್ತ್ಡೇ ಪಾರ್ಟಿಗಳು ಆಗಾಗ್ಗೆ ನಡೆಯುತ್ತಿರುತ್ತವೆ. ಪುಂಡು ಪೋಖರಿಗಳ ಪಾರ್ಟಿಗಳಿಗೂ ಇಲ್ಲಿ ಮುಕ್ತ ಅವಕಾಶವಿದ್ದು ಹೇಳೋರು ಕೇಳೋರು ಯಾರು ಇಲ್ಲವಾಗಿದ್ದಾರೆ. ಪಾರ್ಟಿ ನಡೆಸುವವರು ತಿಂದ ಎಲೆ ಪ್ಲೇಟು, ಕುಡಿದ ಬಾಟಲಿ, ಗ್ಲಾಸು, ಎಂಜಲು ಎಲೆ ಅಲ್ಲೇ ಬಿಸಾಡಲಿದ್ದು ಅದನ್ನ ತಿನ್ನಲೆಂದು ಪಾರ್ಕಿಗೆ ಬರುವ ನಾಯಿಗಳದ್ದೇ ಅಲ್ಲಿ ದರ್ಬಾರು. ಜೊತೆಗೆ ಆಗೊಮ್ಮೆ ಈಗೊಮ್ಮೆ ಕಸ ಕಡ್ಡಿ ತೆಗೆಯುವ ಪೌರ ಕಾರ್ಮಿಕರು ಕಸ ಕಡ್ಡಿಯನ್ನ ವಿಲೇವಾರಿ ಮಾಡದೆ ಅಲ್ಲಿಯೇ ಇರುವ ನೀರಿನ ಕೊಳಕ್ಕೆ ತುಂಬುತ್ತಿದ್ದಾರೆ. ಇದೀಗ ಬೇಸಿಗೆ ಕಾಲ ಬೇರೆ. ಬೆಳಗ್ಗೆ ಹಾಗೂ ಸಂಜೆ ವಾಯು ವಿಹಾರಿಗಳು ಉದ್ಯಾನವನಕ್ಕೆ ವಾಕಿಂಗ್ ಮಾಡಲೆಂದು ಬರುವವರ ಸಂಖ್ಯೆ ಹೆಚ್ಚು. ಜೊತೆಗೆ ಬಿಸಿಲಿನ ಬೇಗೆಯಿಂದ ಪಾರಾಗಲು ಉದ್ಯಾನವನಕ್ಕೆ ಭೇಟಿ ನೀಡುವವರ ಸಂಖ್ಯೆಗೇನು ಕಡಿಮೆ ಇಲ್ಲ. ಆದರೆ ಉದ್ಯಾನವನದಲ್ಲಿ ಸ್ವಚ್ಛತೆ ಇಲ್ಲದೆ ಕಸ ಕಡ್ಡಿಗಳೇ ತುಂಬಿರುವ ಕಾರಣ ವಾಯು ವಿಹಾರಿಗಳು ಉದ್ಯಾನವನಕ್ಕೆ ಭೇಟಿ ನೀಡುವವರು ಹಿಂದೇಟು ಹಾಕುವಂತಾಗಿದೆ. ಶಿಡ್ಲಘಟ್ಟ ನಗರಕ್ಕೆ ಇರುವುದೊಂದೇ ಉದ್ಯಾನವನ. ಅದನ್ನು ಸಹ ಸರಿಯಾಗಿ ನಿರ್ವಹಣೆ ಮಾಡದೆ ಹಾಳಾಗಲು ಬಿಟ್ಟಿದ್ದು ಬರುವ ಬೆರಳೆಣಿಕೆಯಷ್ಟು ವಾಯು ವಿಹಾರಿಗಳು, ಪರಿಸರ ಪ್ರೇಮಿಗಳು ಬೇಸಿಗೆಯ ದಣಿವನ್ನ ನಿವಾರಿಸಿಕೊಳ್ಳುವವರು ಉದ್ಯಾನವನದತ್ತ ಕಾಲಿಡಲು ಆಗದಂತಾಗಿದೆ. ಉದ್ಯಾನವನ ಇರುವುದು ವಾಯು ವಿಹಾರಕ್ಕೆ ಮತ್ತು ಬೇಸಿಗೆಯ ಬಿಸಿಲ ಬೇಗೆಯ ದಣಿವನ್ನ ನಿವಾರಿಸಿಕೊಳ್ಳಲು ಪಾರ್ಟಿ ಕಾರ್ಯಕ್ರಮಗಳಿಗೆ ಅಲ್ಲಿ ಅವಕಾಶ ಕೊಡಬಾರದು. ಆದರೂ ಅಲ್ಲಿ ಯಾರು ಪಾರ್ಟಿ ಆಚರಿಸುತ್ತಿದ್ದು ನಗರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ನಗರಸಭೆ ಅಧಿಕಾರಿಗಳು ಉದ್ಯಾನವನವನ್ನ ಸ್ವಚ್ಛ ಮಾಡಿ ವಾಯು ವಿಹಾರಕ್ಕೆ ಅನುಕೂಲ ಮಾಡಿಕೊಡಬೇಕಿದೆ ಎನ್ನುತ್ತಾರೆ ವಾಯು ವಿಹಾರಿಗಳು. ವಿಜಯ್ ಎನ್ನು ಗಾರ್ಡನ್ ರಸ್ತೆ ನಿವಾಸಿ. ನಾವು ಸುಮಾರು ಒಂದು 7-8 ವರ್ಷದಿಂದ ನಾವು ವೀರಾಪುರ ಕಡೆವರೆಗೂ ವಾಯು ವಿಹಾರಕ್ಕೆ ಹೋಗ್ತೀವಿ ಬೆಳಗ್ಗೆ ಹೊತ್ತು. ಈ ಸುಮ್ಮನೆ ಕುತ್ಕೊಂಡು ಹೋಗೋಣ ರೆಸ್ಟೋರೆಂಟ್ ಬರ್ತೀವಿ. ಆದರೆ ಇದು ಪಾರ್ಕ್ ಅಲ್ಲ, ಇದು ಒಂಥರ ಅಕ್ರಮ ಚಟುವಟಿಕೆ ತಾಣ ಆಗಿದೆ ಇದು. ಮತ್ತು ಇಲ್ಲಿ ಊಟ ನೋಡಿ, ಇಲ್ಲೆಲ್ಲ ಊಟ ತಿಂದ್ಬಿಟ್ಟು ಎಲೆಗಳೆಲ್ಲ ಇಲ್ಲೇ ಹಾಕಿದ್ದಾರೆ. ಇದೇನು ಪಾರ್ಕ್ ಅಂದ್ಕೊಂಡಿದ್ದಾರೋ ಇಲ್ಲ ಏನನ್ನ ಯಾವ್ದಾರ ಪಾರ್ಟಿಗೆ ಬಾಡಿಗೆ ಕೊಡ್ತಾ ಇದ್ದಾರೋ ಗೊತ್ತಾಗ್ತಲ್ಲ. ನಗರಸಭೆಯವರು ಎಲ್ಲ ಸ್ವಚ್ಛತೆ ಆಗಿರಬೇಕು ಅಂತ ಎಲ್ಲ ಕಡೆನೂ ಅವರು ಪ್ರಚಾರ ಮಾಡ್ತಾರೆ. ಆದರೆ ಅವರ ವ್ಯಾಪ್ತಿಗೆ ಒಳಪಡೋ ಪಾರ್ಕ್ಗೆ ಸ್ವಚ್ಛತೆ ಇಟ್ಕೊಳಕ್ಕಾಗ್ತಾ ಇಲ್ಲ. ಶಾಸಕರು ಇದನ್ನು ಗಮನ ಹರಿಸಬೇಕು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಹೊರವಲಯ ಚದಲಪುರ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಿರ್ಮಾಣವಾಗುತ್ತಿರುವ ಮೇಲ್ಸೇತುವೆಯು ಅವೈಜ್ಞಾನಿಕವಾಗಿದೆ. ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸಿ ಕಂಬಗಳ ಮೇಲೆ ನಿರ್ಮಿಸಬೇಕೆಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಇಲ್ಲವಾದರೆ ಸುತ್ತಮುತ್ತಲ ಗ್ರಾಮಸ್ಥರಿಂದ ರಸ್ತೆ ತಡೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಪ್ರತಿಭಟನಾ ಮನವಿ ಸಲ್ಲಿಸುವ ವೇಳೆ ಮಳ್ಳೂರು ಶಿವಣ್ಣ, ವಕೀಲರಾದ ನಂದಿಮೂರ್ತಿ, ಯಲುವಹಳ್ಳಿ ಸೊನ್ನೇಗೌಡ, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಕೊಳವನಹಳ್ಳಿ ವಾಸುದೇವ್, ನಂದಿಬಾಬು, ಕೆಎಂ ರೆಡ್ಡಪ್ಪ, ಶಿವಣ್ಣ ಇತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ಹೊರವಲಯ ಚದಲಪುರ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಿರ್ಮಾಣ ಮಾಡುತ್ತಿರುವ ಮೇಲ್ಸೇತುವೆ ಅವೈಜ್ಞಾನಿಕವಾಗಿ ಕೂಡಿದೆ. ಇದರಿಂದ ಈ ರಸ್ತೆಯಲ್ಲಿ ಇನ್ನಷ್ಟು ಅಪಘಾತಗಳು ಹೆಚ್ಚುತ್ತವೆ. ಈಗಾಗಲೇ ನಂದಿ ಕ್ರಾಸ್, ವಾಪಸಂದ್ರ ಮೇಲ್ಸೇತುವೆ, ಮಂಚನಬಲೆ ಕೆಳಸೇತುವೆ, ಹಾರೋಬಂಡೆ, ಹುನೆಗಲ್ಲು, ದೊಡ್ಡಪೈಲಗುರ್ಗಿ ಮತ್ತು ಇನಮಿಂಚೇನಹಳ್ಳಿ ತಿರುವು ಸೇರಿದಂತೆ ಇನ್ನೂ ಹಲವು ಕಡೆ ಅವೈಜ್ಞಾನಿಕವಾಗಿ ಮಾಡಲಾಗಿರುವ ಕಾಮಗಾರಿಗಳಿಂದ ನೂರಾರು ಅಮಾಯಕ ಜೀವಗಳು ಬಲಿಯಾಗಿದ್ದು ಆ ಕುಟುಂಬಗಳು ತಬ್ಬಲಿಗಳಾಗಿ ಪರಿತಪಿಸುತ್ತಿವೆ. ಜಿಲ್ಲಾ ಕೇಂದ್ರವಾದ ಚಿಕ್ಕಬಳ್ಳಾಪುರವು ವೇಗವಾಗಿ ಬೆಳೆಯುತ್ತಿದ್ದು ಅಪಘಾತಗಳನ್ನು ತಪ್ಪಿಸಲು ದೂರದೃಷ್ಟಿಯಿಂದ ಸೇತುವೆ ನಿರ್ಮಾಣ ಮಾಡಬೇಕಿದೆ. ಈಗಲೇ ವಿಪರೀತವಾದ ವಾಹನ ದಟ್ಟಣೆಯು ಜಾಸ್ತಿಯಾಗಿ ರಸ್ತೆಯಲ್ಲಿ ಸಂಚರಿಸುವುದೇ ಕಷ್ಟಕರವಾಗಿದೆ. ಚದಲಪುರ ಸುತ್ತಮುತ್ತ ಸುಮಾರು 20 ಗ್ರಾಮಗಳ ರೈತರು ಮತ್ತು ನಾಗರಿಕರು ಇಲ್ಲಿಯೇ ಸಂಚರಿಸುತ್ತಿದ್ದಾರೆ.
ಜಿಲ್ಲಾ ಕೇಂದ್ರದಿಂದ ಬೆಂಗಳೂರಿನ ಕಡೆ ಈಗಾಗಲೇ ವಾಹನ ದಟ್ಟಣೆ ಜಾಸ್ತಿಯಾಗಿದೆ. ನಂದಿ ಕ್ರಾಸ್ನಲ್ಲಿ ಇದೇ ರೀತಿಯ ಮೇಲ್ಸೇತುವೆಯಿಂದ ಪ್ರತಿನಿತ್ಯ ಅಪಘಾತಗಳು ಉಂಟಾಗುತ್ತಿವೆ. ಈ ರೀತಿಯಲ್ಲಿ ಮೇಲ್ಸೇತುವೆ ನಿರ್ಮಾಣದಿಂದ ಪಾರದರ್ಶಕವಾಗಿ ರಸ್ತೆಯು ವಾಹನ ಸವಾರರಿಗೆ ಕಾಣದೇ ಇರುವುದರಿಂದ ಅಪಘಾತಗಳು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ನಾಗಾರ್ಜುನ ಕಾಲೇಜ್ ಮತ್ತು ಮಹಿಳಾ ಕಾಲೇಜ್ ಮತ್ತು ವಾಪಸಂತದ ಮೇಲ್ಸೇತುವೆ ಮಾದರಿಯಲ್ಲಿ ಕಂಬಗಳ ಮೇಲೆ ಮೇಲ್ಸೇತುವೆ ನಿರ್ಮಿಸಬೇಕೆಂದು ಸುತ್ತಮುತ್ತಲ ಗ್ರಾಮಸ್ಥರು ಒತ್ತಾಯಿಸಿ ರಸ್ತೆ ತಡೆ ನಡೆಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೂ ಮನವಿ ನೀಡಿದ್ದಾರೆ. ಯಲುವಳ್ಳಿ ಸೊನ್ನೇಗೌಡ ಈ ನ್ಯೂಸ್ ಟಿವಿಗೆ ಪ್ರತಿಕ್ರಿಯೆ ನೀಡಿ, ಈಗ ನಡೆಸುತ್ತಿರುವ ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸಬೇಕು. ಕಾಮಗಾರಿಯನ್ನು ನಿಲ್ಲಿಸದಿದ್ದಲ್ಲಿ ಹೆದ್ದಾರಿ ಬಂದ್ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಾಗಿ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಈ ರೀತಿ ಬೆಳವಣಿಗೆಯಿಂದ ಅಲ್ಲಿ ಸಂಚಾರಿ ದಟ್ಟಣೆ ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಪಘಾತಗಳು ಆದರೆ ಯಾರೂ ನಮಗೆ ಕಾಪಾಡೋಕ್ಕಾಗೋದಿಲ್ಲ. ಅಮಾಯಕ ಕುಟುಂಬಗಳನ್ನ ಯಾರೂ ನೆರವಿಗೆ ಬರೋದಿಲ್ಲ. ಈ ರೀತಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಗಮನ ಹರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಈ ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತೇಳಿ ಕೂಡ ಒತ್ತಾಯ ಮಾಡ್ತಾರೆ. ಜೊತೆಗೆ ಇನ್ನೊಂದು ಏನಾಗಿದೆ, ಹಳ್ಳ ತೋಡಿದ್ದಾರೆ. ಈಗ ಮಂಚನಬೆಲೆ ಅಂಡರ್ ಪಾಸ್ ಏನಿದೆ ಅಲ್ಲಿ ಈಗಾಗಲೇ ನೋಡ್ತೀವಿ, ಮಳೆ ಬಂದರೆ ಪೂರ್ಣವಾಗಿ ನೀರು ನಿಂತುಬಿಡುತ್ತೆ. ಅದೇ ರೀತಿಯಲ್ಲಿ ಅಲ್ಲಿ ಕೂಡ ಮಾಡ್ತಾಯಿದ್ದಾರೆ. ಅವೈಜ್ಞಾನಿಕವಾಗಿದೆ. ಸರ್ವಿಸ್ ರಸ್ತೆಗಳು ಕೂಡ ಅವೈಜ್ಞಾನಿಕವಾಗಿದೆ. ಸ್ಥಳದ ನಾವೆಲ್ಲ ನೋಡಿದ್ದೀವಿ. ಈ ಕೂಡಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಗಳ ಅಧಿಕಾರಿಗಳು ಬರಬೇಕು. ಆಮೇಲೆ ಜಿಲ್ಲಾಧಿಕಾರಿಗಳ ಸಭೆಯನ್ನು ಮಾಡ್ತೀವಿ ಅಂತ ಹೇಳಿದ್ರಿಂದ ಅವರ ಮೇಲೆ ಭರವಸೆ ಇಟ್ಟು ನಾವು ಕಾಯ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಿಲ್ಲಿಸದೇ ಹೋದರೆ, ಕಾಮಗಾರಿಯನ್ನು ಮಾಡದೇ ಹೋದರೆ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಸುತ್ತಮುತ್ತ ಊರುಗಳಿಗೆ ಈಗಾಗಲೇ ರೈತರೆಲ್ಲ ಹೇಳ್ತಾ ಇದ್ದಾರೆ ಇದು ಅಪಾಯಕಾರಿ ಆಗುತ್ತೆ ಅಂತೇಳಿ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ರಸ್ತೆ ತಡೆ ಕೂಡ ಮಾಡಬೇಕು ಅಂತ ಚಿಂತನೆಯಿಂದ ಇದ್ದೀವಿ. ಕ್ರಾಸಲ್ಲಿ ಪ್ರತಿದಿನ ವ್ಯಾಪಾರ ಮಾಡುವ ಸ್ಥಳೀಯ ವ್ಯಾಪಾರಿ ಸುಜಾತ ಮಾತನಾಡಿ, ಅಡ್ಡಗೋಡೆಯಿಂದ ಎಲ್ಲರಿಗೂ ತೊಂದರೆ. ಹಳ್ಳಿಗಳಿಂದ ಬಂದು ಹೋಗುವವರೆಗೂ ಏನು ಕಾಣೋಲ್ಲ. ಸಡನ್ ಆಗಿ ಬರೋ ವಾಹನಗಳಿಂದ ಅಪಘಾತಗಳು ಹೆಚ್ಚುತ್ತವೆ. 2 ರಸ್ತೆಗಳಲ್ಲಿರುವ ಅಂಗಡಿ ವ್ಯಾಪಾರಿಗಳಿಗೂ ತೊಂದರೆಯಾಗುತ್ತದೆ ಎಂದಿದ್ದಾರೆ. ಏನು ಕಾಣಲ್ಲ, ಆ ಕಡೆ ಏನು ಕಾಣಲ್ಲ, ಈ ಕಡೆ ಏನು ಕಾಣಲ್ಲ, ಈ ಕಡೆ ಬರೋರು ಆ ಕಡೆ ಬರಲ್ಲ. ಅದರಿಂದ ಹೆಂಗೆ ಅನುಕೂಲ ಆಗುತ್ತಾ ಬಿಸ್ನೆಸ್ಗೆ ಮತ್ತು ತೊಂದರೆ ಆಗುತ್ತೆ. ಇನ್ನು ಪ್ರತಿಭಟನಾ ಮನವಿ ಸಲ್ಲಿಸುವ ವೇಳೆ ಮಳ್ಳೂರು ಶಿವಣ್ಣ, ವಕೀಲರಾದ ನಂದಿಮೂರ್ತಿ, ಯಲುವಳ್ಳಿ ಸೊನ್ನೇಗೌಡ, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಕೊಳವನಹಳ್ಳಿ ವಾಸುದೇವ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 15 ಕೆಜಿ ಕೃಷ್ಣ ಮೃಗದ ಮಾಂಸವನ್ನು ಬೇಟೆ ಮಾಡಿದ 5 ಮಂದಿಯನ್ನು ಬಾಗೇಪಲ್ಲಿ ಪೊಲೀಸರು ಬುಧವಾರ ಮಿಂಚಿನ ಕಾರ್ಯಾಚರಣೆ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಕೊಂಡಾರೆಡ್ಡಿಪಲ್ಲಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಕೆಲವರು ಬುಧವಾರ ರಾತ್ರಿ ಗಲಾಟೆ ನಡೆಯುತ್ತಿದೆ ಎಂದು ಸಾರ್ವಜನಿಕರು ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಮಿಂಚಿನ ಕಾರ್ಯಾಚರಣೆ ನಡೆಸಿದ ಪೊಲೀಸರು 15 ಕೆಜಿ ಕೃಷ್ಣ ಮೃಗದ ಮಾಂಸ ಹಾಗೂ ಸಮದೇಶ್, ವೆಂಕಟೇಶ್ ಹಾಗೂ ಕೃಷ್ಣಪ್ಪ ಎಂಬಾತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗುರುವಾರ ಬೆಳಗ್ಗೆ ಕೃಷ್ಣ ಮೃಗದ ಮಾಂಸವನ್ನು ಹಾಗೂ 3 ಮಂದಿಯನ್ನು ಪೊಲೀಸರು ಪ್ರಾದೇಶಿಕ ಅರಣ್ಯ ವಲಯದ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಪ್ರಾದೇಶಿಕ ವಲಯದ ಅರಣ್ಯ ಅಧಿಕಾರಿಗಳು ಗುರುವಾರ ಚಂದ್ರಶೇಖರ್ ಹಾಗೂ ನಾಗಪ್ಪ ಎಂಬುವರನ್ನು ಬಂಧಿಸಿದ್ದಾರೆ. ಬಂಧಿತರ ಕುಟುಂಬದವರು ಹಾಗೂ ಗ್ರಾಮಸ್ಥರು ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಯ ಮುಂದೆ ಸಂಜೆಯವರೆಗೂ ಜಮಾಯಿಸಿದ್ದರು. ಪ್ರಾದೇಶಿಕ ಅರಣ್ಯ ವಲಯದ ಕಚೇರಿಯಲ್ಲಿ 5 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಘಟನಾ ಸ್ಥಳದಲ್ಲಿ ಹೆಚ್ಚಿನ ಬಂದೋಬಸ್ತ್ ಮಾಡಲಾಗಿದ್ದು, ಬಂಧಿತರಿಂದ 15 ಕೆಜಿ ಕೃಷ್ಣ ಮೃಗದ ಮಾಂಸ, 2 ಚಾಕುಗಳು, 1 ಮಚ್ಚು, 1 ದ್ವಿಚಕ್ರ ವಾಹನ, 3 ಮೊಬೈಲ್ ಹಾಗೂ 5,710 ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪಿಎಸ್ ರಾಜೇಶ್, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಒಣಮೆಣಸಿನಕಾಯಿಗೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ಹಾವೇರಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಗಲಭೆ ವೇಳೆ ಸುಮಾರು 80 ರೈತರನ್ನ ಬಂಧಿಸಲಾಗಿದೆ. ಆದರೆ ಕೃಷಿ ಸಚಿವ ತಂಗಡಗಿ ಯಾವ ರೈತರ ಮೇಲೂ ಕೇಸು ಹಾಕೋದಿಲ್ಲ ಎಂದು ಹೇಳಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಜಾರಿ ಮಾಡಿದ್ದ 3 ಕೃಷಿ ಮಸೂದೆಗಳನ್ನ ರದ್ದು ಮಾಡದೆ ಮುಂದುವರೆಸಿದೆ. ಹಾಗಾಗಿ ಇಬ್ಬರು ರೈತ ವಿರೋಧಿ ಸರ್ಕಾರಗಳೇ ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆರೋಪಿಸಿದರು.
ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ರಾಜ್ಯ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಬ್ಯಾಡಗಿ ಎಪಿಎಂಸಿ ಮಾರುಕಟ್ಟೆ ಗಲಭೆಯಲ್ಲಿ ರೈತರ ಮೇಲೆ ಪೊಲೀಸ್ ದೌರ್ಜನ್ಯಕ್ಕೆ ನಮ್ಮ ವಿರೋಧವಿದೆ. ಬಂಧಿಸಿರುವ 80 ರೈತರನ್ನ ಬಿಡುಗಡೆಗೊಳಿಸಬೇಕು. ನಮ್ಮ ರಾಜ್ಯದ ಗೋದಾವರಿ ನೀರಿನ ಪಾಲು ಕೇಳುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಬೆಂಗಳೂರಿಗೆ ಕುಡಿಯುವ ನೀರಿಗೆ ಹಾಹಾಕಾರವಿದ್ದರೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡುತ್ತಿರುವುದು ರಾಜ್ಯ ಸರ್ಕಾರದ ವೈಫಲ್ಯವಾಗಿದೆ. ಕೇಂದ್ರ ಸರ್ಕಾರ ಜಾರಿ ಮಾಡಿದ್ದ ಕೃಷಿ ಮಸೂದೆಗಳನ್ನು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವು ರದ್ದುಗೊಳಿಸದೆ ಮುಂದುವರೆಸಿ ಸಿದ್ದರಾಮಯ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಎಂಬುದು ಸಾಬೀತಾಗಿದೆ ಎಂದು ವಾಗ್ದಾಳಿ ಮಾಡಿದರು. ಇನ್ನು ಈ ಬಾರಿ ಲೋಕಸಭಾ ಚುನಾವಣೆಗೆ ರೈತ ಸಂಘ ಆಸಕ್ತಿ ತೋರಿಲ್ಲ, ಚುನಾವಣೆಯಲ್ಲಿ ರೈತ ಸಂಘ ಭಾಗವಹಿಸುವುದಿಲ್ಲ ಎಂದರು. ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಒಣ ಮೆಣಸಿನಕಾಯಿ ಸಂಬಂಧಪಟ್ಟ ಹಾಗೆ ರೈತರು ಬೆಲೆ ಕುಸಿತದಿಂದ ಸಿಟ್ಟಿನಿಂದ ಆದಂಥ ಅವಘಡ ಏನು ನಡೀತಿದೆ ಅದು ಸರ್ಕಾರದ ವೈಫಲ್ಯದಿಂದ ನಡೆದಂಥ ಘಟನೆ. ಇದಕ್ಕೆ ಸರ್ಕಾರವೇ ಕಾರಣ. ಯಾಕೆ ಅಂದರೆ ಆ ಪ್ರಮಾಣದಲ್ಲಿ ಬೆಲೆ ಕುಸಿದಾಗ ಯಾವ ರೈತರಿಗೆ ಸಿಟ್ಟು ಬರಲ್ಲ ಹೇಳಿ? ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿನ ಸಮಸ್ಯೆ ಇಲ್ಲ, ನಾವೆಲ್ಲ ಸರಿಯಾಗಿ ನೋಡ್ಕೊತಾ ಇದ್ದೀವಿ. ಇದು ಎಲ್ಲದೂ ಕೂಡ ವಾದವೇ ಬಿಟ್ಟರೆ ನೀರು ಬಿಟ್ಟಿದ್ದು ಅಪರಾಧ. ನೀರು ನಾಡಿನಲ್ಲಿ ಕುಡಿಯೋಕ್ಕೆ ನೀರಿಲ್ಲದ ಸಂದರ್ಭದಲ್ಲಿ ನೀರು ಬಿಟ್ಟು ಯಾವ ಸಾಧನೆ ಇದು? ಮಾತಿಗೆ ತಪ್ಪದವರು, ಸಾಮರ್ಥ್ಯ ಇಲ್ಲದವರು, ನೀವು ರಾಜಕೀಯ ಕುತಂತ್ರಗಳಿಗೆ ಪವರ್ ಪಾಲಿಟಿಕ್ಸ್ ಮಾಡಲಿಕ್ಕೆ ಈ ಅವಕಾಶವನ್ನು ಬಳಕೆ ಮಾಡಿಕೊಂಡಿದ್ದರೆ. ಈ ವೇಳೆ ರಾಜ್ಯ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ, ಜಿಲ್ಲಾಧ್ಯಕ್ಷ ರಾಮನಾಥ್, ಮಹಿಳಾಧ್ಯಕ್ಷೆ ಉಮಾದೇವಿ, ಮಂಜುನಾಥ್ ಇತರರು ಹಾಜರಿದ್ದರು. ಕ್ಯಾಮೆರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಸುಮಾರು 29 ವರ್ಷಗಳ ಹಲವು ಸೇವೆಯನ್ನ ಗುರುತಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ದೊಡ್ಡ ಶಿವಾರ ಗ್ರಾಮದ ಎಸ್ಆರ್ ಲಕ್ಷ್ಮಮ್ಮ ಅವರಿಗೆ ರಾಜ್ಯ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ವಿಶೇಷ ಪುರಸ್ಕಾರ ಘೋಷಿಸಿದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶೇಷ ಪುರಸ್ಕಾರ ನೀಡಿ ಗೌರವಿಸಿದ್ದಾರೆ. ಮಾಲೂರು ತಾಲೂಕಿನ ದೊಡ್ಡ ಶಿವಾರ ಗ್ರಾಮದ ಎಸ್ಆರ್ ಲಕ್ಷ್ಮಮ್ಮ ಅವರು ಸುಮಾರು 29 ವರ್ಷಗಳಿಂದ ಮಹಿಳಾ ಸಾಂತ್ವನ ಕೇಂದ್ರದಡಿ ಮಹಿಳಾ ಮತ್ತು ಮಕ್ಕಳ ಕ್ಷೇಮ ಅಭಿವೃದ್ಧಿ ಸಂಸ್ಥೆ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯಿಂದ ಮಹಿಳೆಯರಿಗೆ ಹೊಲಿಗೆ ತರಬೇತಿ, ಮಹಿಳೆಯರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಆರೋಗ್ಯ ತಪಾಸಣೆ, ದೌರ್ಜನ್ಯ, ಕಿರುಕುಳ, ದಲಿತ ಪರ ನ್ಯಾಯ ಒದಗಿಸಿ ದಬ್ಬಾಳಿಕೆಯ ಬಗ್ಗೆ ಹೋರಾಟಗಳನ್ನು ಮಾಡುವ ಮೂಲಕ ನೊಂದವರಿಗೆ ಸಾಂತ್ವನ ಹೇಳಿ ಅನಾಥರಿಗೆ ವೃದ್ಧಾಶ್ರಮವನ್ನು ನಡೆಸಿಕೊಂಡು ಬಂದ ಹಿನ್ನೆಲೆಯಲ್ಲಿ ದೊಡ್ಡ ಶಿವಾರ ಗ್ರಾಮದ ಎಸ್ಆರ್ ಲಕ್ಷ್ಮಮ್ಮ ಅವರನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2023-24ನೇ ಸಾಲಿನ ಕಿತ್ತೂರು ರಾಣಿ ಚೆನ್ನಮ್ಮ ವಿಶೇಷ ಪುರಸ್ಕಾರ ನೀಡಿ ಗೌರವಿಸಿದ್ದಾರೆ. 2012ರಲ್ಲಿ ಎಸ್ಎಂ ಕೃಷ್ಣ ಅವರು ಮತ್ತು ಮೊಟ್ಟಮ್ಮ ಅವರ ಆಡಳಿತದಲ್ಲಿ ಮಹಿಳಾ ಸಾಂತ್ವನ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು, ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಅವರ ಸಹಕಾರದಿಂದ ಉತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ಅಲ್ಲದೆ ನಿರ್ಗತಿಕ ಹೆಣ್ಣು ಮಕ್ಕಳಿಗೆ ನಮ್ಮ ಸಂಸ್ಥೆಯಲ್ಲಿ ಆಶ್ರಯ ನೀಡುತ್ತಿದ್ದೇವೆ. ಯಾರಿಂದಲೂ ಸಹಾಯ ಹಸ್ತ ಚಾಚದೆ ಸ್ವಂತ ಹಣದಿಂದ ಸಮಾಜ ಸೇವೆಗೆ ಮುಂದಾಗಿದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ ಹಾಗೂ ಇಡೀ ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಇದು ಸಾಕ್ಷರತೆಯಲ್ಲಿ ಮತ್ತು ಹೆಣ್ಣು ಮಕ್ಕಳಿಗೆ ಹೊಲಿಗೆ ತರಬೇತಿ ಕೇಂದ್ರ ಕೊಡಿಸೋದು, ಅನಕ್ಷರಸ್ಥರಿಗೆ ವಿದ್ಯಾಭ್ಯಾಸ ಕೊಡಿಸೋದು, ಆಮೇಲೆ ನೊಂದಿರೋಂಥ ಹೆಣ್ಣು ಮಕ್ಕಳಿಗೆ ಸಹಾಯಸ್ತ ನೀಡೋದು, ಮತ್ತು ಸುಮಾರು ನೊಂದಿರೋ ಹೆಣ್ಣುಮಕ್ಕಳಿಗೆ ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಎಲ್ಲ ಓಡಾಡಿ ಎಷ್ಟು ನಮ್ಮ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿದ್ದೀವಿ. ಹಂಗಾಗಿ ನನಗೆ ನಮ್ಮ ಇಲಾಖೆಯಲ್ಲಿ ಗುರುತಿಸಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಗುರುತಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇನ್ನು ಈ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಯಾವುದೇ ಜಾತಿ ಧರ್ಮ ನೋಡದೆ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವಲ್ಲಿ ಮಹಿಳಾ ಮತ್ತು ಮಕ್ಕಳ ಕ್ಷೇಮಾಭಿವೃದ್ಧಿ ಸಂಸ್ಥೆ ಕಾರ್ಯದರ್ಶಿ ಎಸ್ಆರ್ ಲಕ್ಷ್ಮಮ್ಮ ಯಶಸ್ವಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಶೇಷ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. 2 ದಿನಗಳ ಹಿಂದೆ ಶಾಸಕ ಪ್ರದೀಪ್ ಈಶ್ವರ್, ಮಾಜಿ ಸಚಿವ
ಡಾಕ್ಟರ್ ಕೆ ಸುಧಾಕರ್ ಅಯೋಗ್ಯ ಎಂದು ಅವಹೇಳನಕಾರಿ ಪದ ಬಳಕೆ ಮಾಡಿರುವುದಕ್ಕೆ ಸುಧಾಕರ್ ಅಭಿಮಾನಿಗಳು ನಗರಸಭಾ ಸದಸ್ಯರು ಪ್ರದೀಪ್ ವಿರುದ್ಧ ಕಿಡಿಕಾರಿದ್ದು, ಒಬ್ಬ ಶಾಸಕನಾಗಿ ಹೇಗೆ ಮಾತನಾಡಬೇಕು ಅನ್ನೋದನ್ನ ಕಲಿಯಿರಿ ಎಂದು ನಗರಸಭಾ ಮಾಜಿ ಅಧ್ಯಕ್ಷ ಆನಂದ ಬಾಬು ಕಿಡಿಕಾರಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವ ಸುಧಾಕರ್ ವಿರುದ್ಧ ಹಗುರವಾಗಿ ಮಾತನಾಡಿದ್ದಾರೆ. ಒಬ್ಬ ಶಾಸಕನಾಗಿ ಮತ್ತೊಬ್ಬರ ವಿರುದ್ಧ ಮಾತನಾಡುವಾಗ ಅಸಂಸದೀಯ ಪದಗಳನ್ನು ಬಳಸಿ ಅಯೋಗ್ಯ ಸುಧಾಕರ್ ಅಂತ ಸಂಬೋಧನೆ ಮಾಡಿದ್ದಾರೆ. ತಮ್ಮ ಮಾತಿನಲ್ಲಿ ಹಿಡಿತಾ ಇರಬೇಕು. ಮತ್ತೊಮ್ಮೆ ಸುಧಾಕರ್ ವಿರುದ್ಧ ಇದೇ ಮಾತುಗಳು ಮುಂದುವರೆದ್ರೆ ಸುಮ್ಮನೆ ಕೂರೋದಿಲ್ಲ ಎಂದು ಮಾಜಿ ನಗರಸಭಾ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ ಕಿಡಿಕಾರಿದ್ದಾರೆ. ಸ್ಥಾನಕ್ಕೆ ಅಗೌರವ ತರುವಂಥ ಮಾತಾಡ್ತಿದ್ದಾರೆ. ಯಾಕಂದರೆ ಅವರು ಇವತ್ತು ಶಾಸಕರಾಗಿ ಶಾಸಕರ ಒಬ್ಬ ಬೆಲೆ ಏನು ಅಂತ ತಿಳ್ಕೊಂಡಿರೋ ಅವರು ಮಾತಾಡೋ ನಿಟ್ಟಿನಲ್ಲಿ ಇವತ್ತು ಜನ ನೋಡ್ತಾ ಇದ್ದಾರೆ. ಅವರು ಇವತ್ತು ಲೆಕ್ಚರರ್ ಆಗಿ ಟೀಚ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಇದೇ ರೀತಿನ ಸ್ಟೂಡೆಂಟ್ಸ್ ಟೀಚ್ ಮಾಡೋಂಥದ್ದು ಕಾಲೇಜಲ್ಲಿ ಈ ಅಸಭ್ಯವಾಗಿ ಮಾತಾಡೋಂಥದ್ದನ್ನು ಟೀಚ್ ಮಾಡೋಂಥದ್ದವರು ಸ್ಟೂಡೆಂಟ್ಗೆ ಏನು ಶಾಸಕರಾಗಿದ್ದೀರಾ ಆ ಶಾಸನ ಗೌರವ ಉಳಿಸಿ, ಅದು ಬಿಟ್ಬಿಟ್ಟು ಅದು ಇದು ಅಂತ ನಮ್ಮ ಶಾಸಕರು ಮಾಜಿ ಶಾಸಕರು ಮಾತಾಡೋದು, ಬೇರೆ ನಮ್ಮ ಮುಖಂಡರಿಗೆ ವಿಚಾರದಲ್ಲಿ ಮಾತಾಡೋದು ಅವೆಲ್ಲ ಬಿಟ್ಬಿಡಿ. ಯಾರು ಕೈಕಟ್ಟು ಉಟ್ಕೊಂಡಿರಲ್ಲ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾತಾಡೋದು ಕಲಿತ್ರೆ ನಾವು ಮುಂದಿನ ದಿನಗಳಲ್ಲಿ ಪಾಠ ಕಲಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ, ಪ್ರದೀಪ್ ಈಶ್ವರ್ ಯಾವಾಗಲೂ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅಂಬೇಡ್ಕರ್ ನನ್ನ ದೇವರು, ನಾನು ಯಾವಾಗಲೂ ದಲಿತ ಪರ ಅಂತಾನೆ. ಆದರೆ MC ಸುಧಾಕರ್ ಕೃಷ್ಣ ಬೈರೇಗೌಡ CM ಆಗಬೇಕು ಅಂತ ಬಕೆಟ್ ಹಿಡಿತಾನೆ. ಯಾವತ್ತಾದ್ರೂ ದಲಿತರು CM ಆಗಬೇಕು ಅಂತ ಕೇಳಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ರು. ಮಾನ್ಯ ಶಾಸಕರು ಯಾವಾಗಲೂ ಅಂಬೇಡ್ಕರ್ ಫೋಟೋ ಎತ್ಕೊಂಡು ಮತ್ತೆ ಅಂಬೇಡ್ಕರ್ ಬಗ್ಗೆ, ದೀನ ದಲಿತರ ಬಗ್ಗೆ ಒಂದು ಹೇಳಿಕೆಗಳನ್ನು ಕೊಡ್ತಾರೆ. ನಿಜವಾಗ್ಲೂ ನಿಮಗೆ ಏನಾದ್ರೂ ಒಂದು ಮಾನವೀಯತೆ ಇದ್ರೆ ಮೊನ್ನೆ ನಂದಿ ಜಾತ್ರೆಯಲ್ಲಿ ಹೇಳಿದ್ರಲ್ಲ, ಕೃಷ್ಣ ಬೈರೇಗೌಡರನ್ನ ಮತ್ತೆ ಏನು ಡಾಕ್ಟರ್ MC ಸುಧಾಕರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲಾದ್ರೂ ನೀವು ಏನಾದ್ರೂ ದಲಿತರ CM ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ, DCM ಆಗ್ಲಿ ಅಂತ ಎಲ್ಲಾದ್ರೂ ಹೇಳಿದ್ದೀರಾ? ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಸಂತೋಷ್ ಮುನಿರಾಜು, SRS ದೇವರಾಜ್, ಯತೀಶ್ ಚಿನ್ನಿ, ಮಂಜುನಾಥಾಚಾರಿ ಇತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬಂತೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಬಳಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಪದಾಧಿಕಾರಿಗಳು ಚಿಂತಾಮಣಿಯಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಕಡ್ಡಾಯವಾಗಿ ನಾಮಫಲಕಗಳನ್ನು ಬಳಸಲೇಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ TA ನಾರಾಯಣಗೌಡರ ಹೋರಾಟದ ಫಲವಾಗಿ ಜಾರಿಗೊಂಡ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಕನ್ನಡ ನಾಮಫಲಕ ಕಾನೂನನ್ನು ಚಿಂತಾಮಣಿ ತಾಲೂಕಿನಾದ್ಯಂತ ಪರಿಪೂರ್ಣವಾಗಿ ಜಾರಿಯಾಗುವಂತೆ ನೋಡಿಕೊಳ್ಳುವ ಭಾಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ TA ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ MR ಲೋಕೇಶ್ ನೇತೃತ್ವದಲ್ಲಿ ಪ್ರವಾಸಿ ಮಂದಿರದಿಂದ ಜಾಥಾ ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಕರಪತ್ರಗಳನ್ನು ಹಂಚಿ ಅಂಗಡಿ ಮುಗ್ಗಟ್ಟುಗಳಿಗೆ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಬಳಸಬೇಕೆಂದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ನಂತರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಜಿಲ್ಲಾಧ್ಯಕ್ಷ MR ಲೋಕೇಶ್ ಮಾತನಾಡಿ, ತಾಲೂಕಿನಲ್ಲಿ ಕೊನೆಯ ನಾಮಫಲಕ ಕನ್ನಡೀಕರಣಗೊಳ್ಳುವವರಿಗೆ ಕನ್ನಡದಲ್ಲಿ ನಾಮಫಲಕ ಅಭಿಯಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕೈಬಿಡುವ ಪ್ರಶ್ನೆಯೇ ಇಲ್ಲ. ಜಾಹೀರಾತು ಫಲಕಗಳು ಕೂಡ ಕನ್ನಡದಲ್ಲಿರಬೇಕೆಂದು ಕರಪತ್ರ ಹಂಚುವ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. 15 ದಿವಸಗಳ ಕಾಲ ಸೆರೆಮನೆಯಲ್ಲಿಟ್ಟು ಆ ಒಂದು ನಾರಾಯಣಗೌಡರನ್ನ ಬಂಧಿಸಿದ್ದಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಕನ್ನಡಿಗರು ಇವತ್ತು ಬೆಂಕಿ ಏರುವಂತ ಆಗ್ತದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದಾಧಿಕಾರಿಗಳಾದ ಚೊಕ್ಕಹಳ್ಳಿ ದೇವರಾಜ್, ಅಮರನಾಥ್, ಕೆಂಪಾರೆಡ್ಡಿ, ತಾಲೂಕು ಅಧ್ಯಕ್ಷ ವಡ್ಡಳ್ಳಿ ನಾರಾಯಣಸ್ವಾಮಿ, ನಗರಾಧ್ಯಕ್ಷ ಶಬೀರ್ ಅಹಮದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಜರುಗಲಿದ್ದು ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತವಾಗಬಾರದೆಂಬ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಲವಾರು ಯೋಜನೆಗಳಿಗೆ ಹಣ ಮಂಜೂರಾತಿಯನ್ನ ಮಾಡಿಸಿಕೊಂಡು ಬಂದಿದ್ದು, ಆದಷ್ಟು ಶೀಘ್ರವಾಗಿ ತಾಲೂಕಿನಲ್ಲಿ ಕಾಮಗಾರಿಗಳು ಪ್ರಾರಂಭವಾಗಲಿದೆ ಎಂದು ಶಾಸಕ GK ವೆಂಕಟ ಶಿವಾರೆಡ್ಡಿ ಹೇಳಿದರು.
ಶ್ರೀನಿವಾಸಪುರ ಪಟ್ಟಣದಲ್ಲಿ ಶ್ರೀನಿವಾಸಪುರ ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿರವರು ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಹಲವಾರು ಸಮುದಾಯಗಳ ಇಲಾಖೆಗಳ ಭವನಗಳಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ವೇಳೆ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಮಾತನಾಡಿ, ಮೋದಿರವರ ಸಹಕಾರದಿಂದ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಅಡಿಯಲ್ಲಿ ಶ್ರೀನಿವಾಸಪುರ ತಾಲೂಕು ಕಲ್ಲೂರಿನಿಂದ ಹಿಡಿದು ಚಂದಿಗಾನಹಳ್ಳಿ ಮಾರ್ಗವಾಗಿ ಮುಳಬಾಗಿಲುವರೆಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ಅತಿ ಶೀಘ್ರದಲ್ಲಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ ಅವರು, ಒಟ್ಟಾರೆಯಾಗಿ ಶ್ರೀನಿವಾಸಪುರ ತಾಲೂಕು ಆದ್ಯಂತ 11 ವಾಲ್ಮೀಕಿ ಭವನಗಳು, 8 ಅಂಗನವಾಡಿ ಕಟ್ಟಡಗಳು, 8 ಇತರೆ ಭವನಗಳು ಸೇರಿದಂತೆ 15 ಶಿಕ್ಷಣ ಇಲಾಖೆ ಕಟ್ಟಡ ಕಾಮಗಾರಿಗಳು ಒಟ್ಟಾರೆಯಾಗಿ ನಡೆಯಲಿವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಹಾಗೂ ಪುರಸಭೆ ಕಾರ್ಯಾಲಯದ ಅಧಿಕಾರಿಗಳು, ಸದಸ್ಯರುಗಳು, ಎಲ್ಲಾ ಸಂಘಟನೆಗಳ ಸಮುದಾಯಗಳ ಮುಖಂಡರುಗಳು, ಕಾರ್ಯಕರ್ತರು ಹಾಜರಿದ್ದರು. ನರಸಿಂಹಮೂರ್ತಿ, ಈ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಬಾಗೇಪಲ್ಲಿ ತಾಲೂಕಿನ ಖಾನಗ ಮಂಕನಪಲ್ಲಿ ಗ್ರಾಮದ ಪರಿಶಿಷ್ಟ ಕಾಲೋನಿಯ ಹಿಂದೆ ಗುರುವಾರ ನವಜಾತ ಗಂಡು ಶಿಶುವಿನ ಮೃತದೇಹ ಪತ್ತೆಯಾಗಿದೆ. ಈ ಬಗ್ಗೆ ಗ್ರಾಮಸ್ಥರು ಬೀಟ್ ಪೊಲೀಸರಿಗೆ ತಿಳಿಸಿದ್ದಾರೆ. ನವಜಾತ ಗಂಡು ಶಿಶುವಿನ ಕತ್ತಿನ ಭಾಗದಲ್ಲಿ ಸೀಳಿಕೆ ಕಂಡು ಬಂದಿದೆ. ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಮೆಟ್ವಿ ಮೇರಿ ಆರೋಗ್ಯ ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ನಿತಿನ್, ತಾಲೂಕು ಶಿಶು ಕಲ್ಯಾಣಾಧಿಕಾರಿ ರಾಮಚಂದ್ರ ಅವರ ಅಧಿಕಾರಿಗಳ ತಂಡ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಮೃತ ಗಂಡು ನವಜಾತ ಶಿಶುವನ್ನು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದು ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ. ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಮುಖಂಡರು ಮತ್ತು ಕಾರ್ಯಕರ್ತರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷ ವಿ ಶಾಂತಕುಮಾರ್ ಅವರನ್ನು ಬಯಪ್ಪ ಕಚೇರಿಯಲ್ಲಿ ಅಭಿನಂದಿಸಿದರು. ಬಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್ ಅಭಿನಂದನೆ ಸ್ವೀಕರಿಸಿ ಕೃತಜ್ಞತೆ ಸಲ್ಲಿಸಿದರು. ಬಯಪ್ಪ ಸದಸ್ಯ ಸಿ ಪ್ರಸನ್ನಕುಮಾರ್ ಮಾತನಾಡಿ, ಪಕ್ಷದ ದೃಷ್ಟಿಯಿಂದ ತಮ್ಮನ್ನ ಆಯ್ಕೆ ಮಾಡಿರುವುದು ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತನಿಗೂ ಹುಮ್ಮಸ್ಸು ಮೂಡಿದೆ. ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಪಕ್ಷವು ಉನ್ನತ ಅಧಿಕಾರ ಮತ್ತು ಸ್ಥಾನಮಾನವನ್ನು ಕೊಡಲಿದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಯಾರೇ ಅಭ್ಯರ್ಥಿಯಾದರೂ ಅವರನ್ನ ಗೆಲ್ಲಿಸಿಕೊಳ್ಳುವ ಗುರಿಯನ್ನು ಹೊಂದಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಯಪ್ಪ ಸದಸ್ಯ ರಾಮಚಂದ್ರಪ್ಪ, ಕುಂದಾಣ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರವೀಣ್ ಕುಮಾರ್, ಮುಖಂಡ ಚಂದ್ರಪ್ಪ, ವಿಜಯಪುರ ಪುರಸಭೆ ಮಾಜಿ ಅಧ್ಯಕ್ಷ ಸತೀಶ್, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗೌರಿಬಿದನೂರು ತಾಲೂಕಿನ ಮಾಚೇನಹಳ್ಳಿ ಗ್ರಾಮದ ನಿವಾಸಿ ನರಸಿಂಹಮೂರ್ತಿ ಬಿನ್ ಗಂಗಾಧರಪ್ಪ ಎಂಬ ವ್ಯಕ್ತಿ ಸುಮಾರು ವರ್ಷಗಳಿಂದ ತನ್ನ ಮನೆಯಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಮನೆಯ ಮೇಲೆ ದಾಳಿ ಮಾಡಿ ಮನೆಯಲ್ಲಿದ್ದ 30,000 ಬೆಳೆ ಬಾಳುವ 69 ಲೀಟರ್ನಷ್ಟು ಮದ್ಯವನ್ನು ವಶಕ್ಕೆ ಪಡೆದು ಆರೋಪಿ ನರಸಿಂಹಮೂರ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ, ಸಿಬ್ಬಂದಿಗಳಾದ ದೇವರಾಜ್, ಅಶ್ವಥಪ್ಪ, ನವೀನ್ ಕುಮಾರ್ ಹಾಜರಿದ್ದರು. ಭೂಮಿ ಮತ್ತು ವಸತಿ ಕಲ್ಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ 5ನೇ ದಿನಕ್ಕೆ ಧರಣಿ ಮುಂದುವರೆದಿದೆ ಎಂದು ಜಿಲ್ಲಾ ಸಂಚಾಲಕ ಸಿಜಿ ಗಂಗಪ್ಪ ಹೇಳಿದರು. ತಡರಾತ್ರಿ ಗೌರಿಬಿದನೂರು ನಗರದ ತಾಲೂಕು ಪಂಚಾಯಿತಿ ಆವರಣದಿಂದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪಂಜಿನ ಮೆರವಣಿಗೆ ನಡೆಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಸಮಸ್ಯೆಗಳನ್ನು ಬಗೆಹರಿಸಬೇಕು. ನರ್ಲಹಳ್ಳಿ, ಜೋಡಿ ಗ್ರಾಮಗಳ ರೈತರಿಗೆ ಹಾಗೂ ಹಕ್ಕಿ ಪಿಕ್ಕಿ ಕಾಲೋನಿಯ ನಿವಾಸಿಗಳಿಗೆ ಜಮೀನು ಮಂಜೂರು ಮಾಡಲಾಗಿದ್ದು, ಇಲ್ಲಿಯವರೆಗೂ ಸದರಿಯವರಿಗೆ ಜಮೀನು ಸಕ್ರಮ ಆಗಲಿಲ್ಲ. 5 ದಿನಗಳಿಂದ ತಾಲೂಕು ಕಚೇರಿ ಆವರಣದಲ್ಲಿ ಧರಣಿ ನಡೆಸುತ್ತಿದ್ದರೂ ತಾಲೂಕು ಆಡಳಿತದ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದ ಅವರು, ಬೇಡಿಕೆ ಈಡೇರಿಸದಿದ್ದಲ್ಲಿ ಎಲ್ಲ ತಾಲೂಕು ಸೇರಿದಂತೆ ಜಿಲ್ಲಾದ್ಯಂತ ನಮ್ಮ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಗುವುದು. ಸಮಸ್ಯೆ ಬಗೆಹರಿಸದ ಪಕ್ಷದಲ್ಲಿ ಲೋಕಸಭೆ ಚುನಾವಣೆ ಬಹಿಷ್ಕಾರ ಮಾಡಲಾಗುವುದೆಂದು ಹೇಳಿದರು. ಮೆರವಣಿಗೆಯಲ್ಲಿ ಆದಿನಾರಾಯಣಪ್ಪ, ಸೋಮಯ್ಯ, ಲಕ್ಷ್ಮೀನಾರಾಯಣ, ಪ್ರಸನ್ನಕುಮಾರ್, ಇಂದ್ರಕುಮಾರ್, ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. 10ನೇ ತರಗತಿ ಸೂಪರ್ ಫಲಿತಾಂಶಕ್ಕೆ ಶಾಸಕರ ಬಣ. ಸೂಪರ್ ಆಗಿ ನಡೆಯುತ್ತಿರುವ ಪರಿಶ್ರಮ ಸೂಪರ್ 60. ಶಿಕ್ಷಣ ವೇಗ ಹೆಚ್ಚಿಸಲು ಶೀಘ್ರ ಸರ್ಕಾರಿ ಶಾಲೆಗಳಲ್ಲಿ ಸ್ಮಾರ್ಟ್ ಟಿವಿ ಅಳವಡಿಕೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. 40 ವರ್ಷಗಳಿಂದ ಆಟದ ಮೈದಾನವಾಗಿ ಗೋಮಾಳ ಭೂಮಿ ಬಳಕೆ. ವಸತಿ ಶಾಲೆಗೆ ನೀಡುವುದಕ್ಕೆ ಗ್ರಾಮಸ್ಥರು ಗಲಾಟೆ. ರೇಷ್ಮೆ ನಗರಿಯಲ್ಲಿರುವ ಏಕೈಕ ಉದ್ಯಾನವನದಲ್ಲಿ ರಾಶಿ ಕಸ. ನಿರ್ವಹಣೆ ಕೊರತೆಯಿಂದ ಗಬ್ಬು ನಾರುತ್ತಿರುವ ಪಾರ್ಕ್. ಚದಲಪುರ ಹೈವೇ ಮೇಲ್ಸೇತುವೆ ನಿರ್ಮಾಣ ಅವೈಜ್ಞಾನಿಕ. ಅಡ್ಡಗೋಡೆ ಕಂಬಗಳ ಮೇಲೆ ನಿರ್ಮಾಣಕ್ಕೆ ಗ್ರಾಮಸ್ಥರು ಪಟ್ಟು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.